ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪರಿಶುದ್ಧಾತ್ಮನ ಮಾನಸಾಂತರಗೊಳಿಸುವ ಬಲ. ಈ ದಿನದ ದೇವರ ವಾಕ್ಯ, ತನ್ನ ಪರಿಶುದ್ಧಾತ್ಮನನ್ನು ನಮಗೆ ದಯಪಾಲಿಸಿರುವ ದೇವರು. 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 8ನೇ ವಚನ. ಪರಿಶುದ್ಧಾತ್ಮನ ಬಲವನ್ನು ಹೃದಯಕ್ಕೆ ಸ್ವೀಕರಿಸಿ ಒಪ್ಪಿಕೊಂಡು ಅದನ್ನು ಅನುಭವಿಸುವಾಗ ಸ್ವಾರ್ಥವು ಕಡಿಮೆ ಪ್ರಕಟವಾಗುತ್ತದೆ ಮತ್ತು ಹೆಚ್ಚಾಗಿ ಸಹೋದರತ್ವದ ಭಾವವು ಪ್ರಕಟವಾಗುತ್ತದೆ. ಸ್ವಾರ್ಥವನ್ನು ಪ್ರದರ್ಶಿಸುವುದು ನಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮನು ನಮ್ಮಲ್ಲಿ ಕೆಲಸ ಮಾಡುವುದಕ್ಕೆ ನಾವು ಅನುವು ಮಾಡಿಕೊಡಬೇಕು. ಹೀಗೆ ತಮ್ಮ ಸ್ವಾರ್ಥದಿಂದಲೇ ತಾವು ವಂಚನೆಗೊಳಗಾದವರು ಭ್ರಮೆಯಿಂದ ರಕ್ಷಣೆ ಹೊಂದಬಹುದು, ಹೊರಬರಬಹುದು. ಬಲ್ಲಿದರೋ ಬಡವರೋ ಯಾರೇ ಆದರೂ ಮಾನಸಾಂತರಗೊಳ್ಳದಿದ್ದರೆ ಅವರು ಒಂದೇ ವೇದಿಕೆಯಲ್ಲಿರುತ್ತಾರೆ. ಮನುಷ್ಯರು ಒಂದು ತತ್ವದಿಂದ ಮತ್ತೊಂದು ತತ್ವದ ಕಡೆಗೆ ತಿರುಗಬಹುದು. ಇದು ಮುಂಚಿನಿಂದಲೂ ನಡೆಯುತ್ತಿದೆ, ಮುಂದೆಯೂ ನಡೆಯುತ್ತದೆ. ಆದರೂ ಅವರಿಗೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಎಂಬ ವಾಕ್ಯದ ಅರ್ಥದ ಬಗ್ಗೆ ತಿಳಿದಿರುವುದೇ ಇಲ್ಲ. ಎಲ್ಲ ಹೊಸ ತತ್ವ ಸಿದ್ಧಾಂತಗಳನ್ನು ಸ್ವೀಕರಿಸಿಕೊಂಡು ನಿಜವಾದ ಅಡಿಪಾಯದ ಮೇಲೆ ಸ್ಥಾಪಿಸಲ್ಪಟ್ಟಿರುವ ಸಭೆಯೊಂದಿಗೂ ಒಂದಾಗಿರುವುದು ಯಾರಿಗೂ ಹೊಸ ಜೀವನವನ್ನು ತಂದುಕೊಡುವುದಿಲ್ಲ. ಹೃದಯವು ನಿಜವಾಗಿಯೂ ಮಾನಸಾಂತರಗೊಳ್ಳದಿದ್ದರೆ ಸಭೆಯ ಸತ್ಯದ ಬಗ್ಗೆ ಹೆಮ್ಮೆಯಿಂದ ಮಾತನಾಡುವುದು ಯಾರಿಗೂ ಕನಿಷ್ಠ ಮೌಲ್ಯವನ್ನು ತಂದುಕೊಡುವುದಿಲ್ಲ. ಈ ಪ್ರಶ್ನೆಯು ಬಹಳ ಗಂಭೀರವಾದದ್ದು ಮತ್ತು ಅದರ ಅರ್ಥವನ್ನು ಪೂರ್ಣವಾಗಿ ಅರಿತುಕೊಳ್ಳಬೇಕು. ಮನುಷ್ಯರು ಸಭೆಯ ಸದಸ್ಯರಾಗಿರಬಹುದು, ವರ್ಷದಿಂದ ವರ್ಷಕ್ಕೆ ಸಭೆಯಲ್ಲಿನ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಸ್ಪಷ್ಟವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಬಹುದು. ಆದರೂ ಅವರು ಮಾನಸಾಂತರ ಹೊಂದಿರುವುದಿಲ್ಲ. ಆದರೆ ಹೃದಯವು ಸತ್ಯವನ್ನು ಸತ್ಯವೆಂದು ಸ್ವೀಕರಿಸಿದಾಗ ಅದು ಆತ್ಮಸಾಕ್ಷಿಯ ಮೂಲಕ ಹಾದು ಹೋಗಿ ಅದರ ಪರಿಶುದ್ಧ ತತ್ವಗಳಿಂದ ಆತ್ಮವನ್ನು ಆಕರ್ಷಿಸುತ್ತದೆ. ಸತ್ಯದ ಸುಂದರತೆಯನ್ನು ಮನಸ್ಸಿಗೆ ಪ್ರಕಟಪಡಿಸುವ ಪರಿಶುದ್ಧಾತ್ಮನು ಗುಣಸ್ವಭಾವಗಳಲ್ಲಿ ಸತ್ಯದ ಮಾನಸಾಂತರದ ಬಲವು ಕಂಡುಬರುವಂತೆ ಸತ್ಯವನ್ನು ಆತನು ಹೃದಯದಲ್ಲಿ ಇರಿಸುತ್ತಾನೆ. ಸತ್ಯದೊಂದಿಗೆ ನಮಗೆ ದೊರೆಯುವ ಕೃಪೆಯ ಅನುಗ್ರಹಗಳನ್ನು ನಾವು ಸ್ವೀಕರಿಸಿ ಪರಿಶುದ್ಧಾತ್ಮನ ಬಲದಡಿಯಲ್ಲಿ ನಾವು ಜೀವವುಳ್ಳ ಬೆಳಕಿನ ಕಾರ್ಯಭಾರಿಗಳಾಗಿರಬಹುದು. ಆಗ ತಾನೇ ನಾವು ಕೃಪಾಸನವನ್ನು ಸಮೀಪಿಸಬೇಕು ಮತ್ತು ವಾಗ್ದಾನಗಳ ಮಹಾಪೂರದ ಕಡೆಗೆ ನೋಡುತ್ತಾ ಹೃದಯವನ್ನು ನಾವು ಕುಗ್ಗಿಸಿಕೊಂಡು ತನ್ನದೇ ಆದ ಪ್ರತಿಫಲವನ್ನು ಕೊಡುವ ಆತ್ಮೀಕ ಬಲದಿಂದ ಪರಲೋಕ ರಾಜ್ಯವನ್ನು ಹುಡುಕಬೇಕು. ಯಾಕೋಬನಂತೆ ನಾವು ಒತ್ತಾಯ ಮಾಡಿ ಅದನ್ನು ತೆಗೆದುಕೊಳ್ಳಬೇಕು. ಆಗ ರಕ್ಷಣೆಗಿರುವ ದೇವರ ಬಲವು ನಮ್ಮ ಸಂದೇಶವಾಗಿರುತ್ತದೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ನಿಷ್ಠೆಯಿಂದ ತುಂಬಿರುತ್ತದೆ. ನಮಗಿರುವ ದೊಡ್ಡ ಅಗತ್ಯತೆಯನ್ನು ದೇವರು ಪೂರೈಸಬೇಕೆಂಬ ಬೇಡಿಕೆಯ ಅರ್ಥದಿಂದ ತುಂಬಿರುತ್ತದೆ. ಆಗ ನಾವು ತಿರಸ್ಕರಿಸಲ್ಪಡುವುದಿಲ್ಲ. ಜೀವನ ಮತ್ತು ಗುಣಸ್ವಭಾವದಲ್ಲಿ ಸತ್ಯವು ಪ್ರಕಟಗೊಳ್ಳುತ್ತದೆ. ದೇವರ ಯಜ್ಞವೇದಿಯ ಮೇಲಿರುವ ಜೀವವುಳ್ಳ ಬೆಂಕಿಯ ಕೆಂಡದಿಂದ ಸ್ಪರ್ಶಿಸಲ್ಪಟ್ಟ ತುಟಿಗಳಿಂದ ಸತ್ಯವು ಆಗ ಪ್ರಕಟಗೊಳ್ಳುತ್ತದೆ. ಈ ಅನುಭವವು ನಮ್ಮದಾದಾಗ ಬಹಳ ಕೋಮಲವಾಗಿ ಕಾಪಾಡಿಕೊಂಡು ಬರುತ್ತಿದ್ದ ನಮ್ಮ ನೀಚ ಕೆಳಮಟ್ಟದ ಸ್ವಾರ್ಥಗಳಿಂದ ನಾವು ಎತ್ತಲ್ಪಡುತ್ತೇವೆ. ನಾವು ನಮ್ಮ ಹೃದಯಗಳನ್ನು ತುಕ್ಕು ಹಿಡಿಯುವ ಸ್ವಾರ್ಥಗಳಿಂದ ದೂರ ಮಾಡಿ ಅದನ್ನು ಬರಿದು ಮಾಡಿಕೊಂಡು ಆ ಹೃದಯವನ್ನು ದೇವರಿಗೆ ಸಲ್ಲಿಸಬೇಕಾದ ಸ್ತುತಿಯಿಂದಲೂ ಕೃತಜ್ಞತೆಯಿಂದಲೂ ತುಂಬುತ್ತೇವೆ. ಸಮಸ್ತ ಕೃಪೆಯಿಂದ ತುಂಬಿರುವ ಕ್ರಿಸ್ತನನ್ನು ಮಹಿಮೆಪಡಿಸಿದ ಕರ್ತನಾದ ದೇವರನ್ನು ನಾವು ಮಹಿಮೆಪಡಿಸುತ್ತೇವೆ ಮತ್ತು ನಮ್ಮನ್ನು ಕೊಯ್ಲಿನ ಭೂಮಿಯಲ್ಲಿ ಹರಿತವಾದ ಕುಡುಗೋಲಿನಂತೆ ಮಾಡಿ ನಮ್ಮ ಮೂಲಕ ಆತನು ತನ್ನ ಬಲವನ್ನು ಪ್ರಕಟಪಡಿಸುತ್ತಾನೆ. ತನ್ನನ್ನು ಪ್ರಕಟಪಡಿಸಬೇಕು ಎಂದು ದೇವರು ತನ್ನ ಜನರನ್ನು ಕರೆಯುತ್ತಿದ್ದಾನೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.